ಹಾಯ್ ಎಲ್ಲ ಸಿನಿ ಪ್ರಿಯರಿಗೂ ಈ ನಿಮ್ಮ ಫಿಲ್ಮಿ ಚಾಟಿ ಮಾಡುವ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಮುದ್ದು ಸೊಸೆ ಸೀರಿಯಲಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ. ವಿನಂತಿ ಅಳ್ತಾ ರೂಮ್ಗೆ ಹೋಗ್ತಾಳೆ. ಹಾಗೆ ಅವರಮ್ಮ ಬರ್ತಾರೆ. ಬಂದಮೇಲೆ ಇಬ್ಬರು ಜೋರಾಗಿ ನಗ್ತಾ ಇರ್ತಾರೆ. ಇಬ್ಬರು ರಾತ್ರಿ ಮಾಡಿದ ಪ್ಲ್ಯಾನ್ ಬಗ್ಗೆ ಮಾತಾಡ್ತಿರ್ತಾರೆ. ನೈಟ್ ವಿನಂತಿ ಭದ್ರನ್ ರೂಮ್ ಹತ್ರ ಕೇಕ್ ಕಟ್ ಮಾಡಿಸೋಕೆ ಹೋಗಿರ್ತಾಳೆ. ಆದರೆ ಭದ್ರ ಇದೆಲ್ಲ ಏನೂ ಬೇಡ, ನಾನೇನು ಚಿಕ್ಕ ಮಗುನ, ಇವಾಗ ವಿಶ್ ಮಾಡಿದ್ದೆಲ್ಲ ಹೋಗು, ಬೆಳಿಗ್ಗೆ ಕೇಕ್ ಕಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಆದರೆ ವಿನಂತಿ ಇಲ್ಲ ಮಾಮ, ಕೇಕ್ ಕಟ್ ಮಾಡಿ, ಇಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ ಅಂತ ಹೇಳ್ತಾಳೆ. ಈ ಟೈಮಲ್ಲಿ ನೀನು ಇಲ್ಲಿರೋದು ಅಷ್ಟು ಸರಿ ಇರಲ್ಲ, ನೀನು ಹೋಗು ಅಂತ ಹೇಳ್ತಾನೆ. ಆದರೆ ವಿನಂತಿ ಓಕೆ ಮಾಮ, ಕೇಕ್ ಕಟ್ ಮಾಡಿ ಆಮೇಲೆ ನಾನು ಹೋಗ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಅದಕ್ಕೆ ಭದ್ರ ಕೇಕ್ ಕಟ್ ಮಾಡೋಕ್ಕೆ ಒಪ್ಕೊಳ್ತಾನೆ. ಅವನಿಗೆ ಕೇಕ್ ಕಟ್ ಮಾಡೋಕ್ಕೂ ಆಗ್ತಾ ಇರಲ್ಲ. ವಿನಂತಿನೇ ಕೈ ಇಟ್ಕೊಂಡು ಕೇಕ್ ಕಟ್ ಮಾಡ್ತಾಳೆ. ಆಮೇಲೆ ಇಂಜೆಕ್ಷನ್ ಹಾಕಿರೋ ಕೇಕ್ನ ಭದ್ರಂಗೆ ತಿನ್ನಿಸ್ತಾಳೆ. ಭದ್ರ ನೀನು ತಿನ್ನು ಅಂತ ಕೊಡ್ತಾನೆ. ಆದರೆ ಅವಳು ತಿನ್ನಲ್ಲ. ಆಮೇಲೆ ಈಗಾದರೂ ಹೊರಗಡೆ ಹೋಗು ಅಂತ ಹೇಳ್ತಾನೆ. ಆದರೆ ವಿನಂತಿ ನಾನು ವಿದ್ಯನ್ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಭದ್ರ ಏನು ಹೇಳ್ತೀಯಾ ಹೇಳು ಅಂದಾಗ ನಿಮ್ಮಿಬ್ಬರು ಜೋಡಿ ಆದರ್ಶ ದಂಪತಿಗಳ ಥರ ಅಂತ ಹೇಳ್ತಾಳೆ. ಭದ್ರಂಗೆ ಇಂಜೆಕ್ಷನ್ ಎಫೆಕ್ಟಿಂದ ಪ್ರಜ್ಞೆ ತಪ್ಪೋಕೆ ಸ್ಟಾರ್ಟ್ ಆಗುತ್ತೆ. ಆದರೂ ಅವನು ನೀನು ಇಲ್ಲಿಂದ ಹೋಗು ಅಂತ ಹೇಳ್ತಾನೆ ಮಲ್ಕೊಳ್ತಾನೆ. ಆಮೇಲೆ ವಿನಂತಿ ಮತ್ತು ಸಾವಿತ್ರಿ ಸೇರಿ ಅವನ್ನ ಬೆಡ್ ಮೇಲೆ ಮಲಗಿಸಿ ಅಲ್ಲಿಂದ ಹೋಗ್ತಾರೆ. ಮಾರ್ನಿಂಗ್ ಬೇಗ ಬಂದು ವಿನಂತಿ ಗೆಟಪ್ ಚೇಂಜ್ ಮಾಡಿ ಭದ್ರನ್ ಪಕ್ಕ ಮಲ್ಕೊಳ್ತಾಳೆ. ಅವರಮ್ಮ ಸಾವಿತ್ರಿ ನಾನು ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಮನೆಯವ್ರನ್ನೆಲ್ಲ ಕರ್ಕೊಂಡು ಬರ್ತೀನಿ ಅಂತ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಭದ್ರ ಮತ್ತು ಕ್ವಾಟ್ಲೆ ರೂಮ್ಗೆ ಬರ್ತಾರೆ. ಇದೆಲ್ಲ ಹೇಗಾಯಿತು ಅಂತ ಯೋಚನೆ ಮಾಡ್ತಿರ್ತಾರೆ. ಕ್ವಾಟ್ಲೆ ಇದಕ್ಕೆಲ್ಲ ನಾನೇ ಕಾರಣ, ನೈಟ್ ಬರ್ತಡೇ ಅಂತ ಫುಲ್ ಟೈಟ್ ಮಾಡಿಸ್ಬಿಟ್ಟೆ. ಇನ್ನು ವಿದ್ಯಂಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲದೆ ಬರ್ತಡೇಗೆ ಅಂತ ಗಿಫ್ಟ್ ರೆಡಿ ಮಾಡ್ತಿರ್ತಾಳೆ. ವಿದ್ಯಾ ಭದ್ರಂಗೆ ವಿಶ್ ಮಾಡಿ ಗಿಫ್ಟ್ ಕೊಡ್ತಾಳೆ. ಆದರೆ ಭದ್ರ ಏನೂ ರೆಸ್ಪಾನ್ಸ್ ಮಾಡಲಿಲ್ಲ. ಅದಕ್ಕೆ ವಿದ್ಯಾ ಅಳ್ತಾ ಗಾರ್ಡನಲ್ಲಿ ಕೂತಿರ್ತಾಳೆ. ಚಂಪಾ ಬಂದು ಸಮಾಧಾನ ಮಾಡ್ತಾಳೆ. ವಿದ್ಯಂಗೆ ಮನೆಯಲ್ಲಿ ಆಗ್ತಿರೋ ಘಟನೆ ಗೊತ್ತಾದ ಮೇಲೆ ಭದ್ರನ್ ಜೊತೆ ಇರ್ತಾಳಾ ಇಲ್ಲ ಭದ್ರನ್ನ ಬಿಟ್ಟು ಹೋಗ್ತಾಳಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು.